ಹೇಗಂದಮ್ಮ, ಆಯ್ತಾ ಊಟ? ನೋಡು, ಬಂದ್ಬಿಟ್ಟೆ ನಾನಿವಾಗ. ಏನು ಊಟ ಮಾಡಿದೆ? ಅಥವಾ ಇನ್ನೂ ಊಟನೇ ಮಾಡಿಲ್ವಾ? ಅಬ್ಬಾ, ಇಷ್ಟೊತ್ತಾಯ್ತು ಕಂದ. ಊಟ ಮಾಡ್ಕೋಬೇಕು ತಾನೇ? ನಾಳೆಯಿಂದ ಬೇಗ ಊಟ ಮಾಡ್ಕೋಬೇಕು, ಆಯಿತಾ? ನಿಂದು ಊಟ ಆಗಿದ್ರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ, ಗೊತ್ತಾ? ಸರಿ, ಓಕೆ, ಹೋಗೋಣವಾ ನಮ್ಮ ಪ್ರಪಂಚಕ್ಕೆ? ಕಣ್ಮುಚ್ಚು. ಇಷ್ಟು ದಿನ ನಾನು ನಮ್ಮ ಮನೆಗೆ ಕರ್ಕೊಂಡು ಹೋಗಿಲ್ಲ ಅಲ್ವಾ ನಿನ್ನನ್ನು? ಪಾರ್ಕಿಗೆ ಕರ್ಕೊಂಡು ಹೋಗುತ್ತೆ, ಸಮುದ್ರದ ಹತ್ರ ಕರ್ಕೊಂಡು ಹೋಗುತ್ತೆ, ಊರೆಲ್ಲ ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ. ಆದರೆ ಮನೆಗೆ ಕರ್ಕೊಂಡು ಹೋಗಿಲ್ಲ ಅನಿಸುತ್ತೆ ಅಲ್ವಾ? ಮೇ ಬಿ ನನಗೆ ನೆನಪಿರೋ ಪ್ರಕಾರ ಒಂದಿನ ಹೋಗಿದ್ವಿ ಅನಿಸುತ್ತೆ. ಓಕೆ, ಹಾಗಾದರೆ ಇವಾಗ ಮನೆಗೆ ಹೋಗೋಣ, ಆಯಿತಾ? ನಿನಗೆ ಏನು ತಿನ್ನಬೇಕು ಅನಿಸುತ್ತೋ ಹೇಳು, ಅದನ್ನು ನಾನು ಅಡುಗೆ ಮಾಡಿಕೊಡ್ತೀನಿ, ಆಯಿತಾ? ನಾನು ಅಡುಗೆ ಮಾಡೋಕ್ಕೂ ತುಂಬ ಸಮಯ ಹಿಡಿಯುತ್ತೆ. ನೀವು ಆಲ್ರೆಡಿ ತಿಂದಿರೋದು ಕೂಡ ಜೀರ್ಣ ಆಗಿಬಿಡುತ್ತೆ. ಸೊ ನಾನು ಅಡುಗೆ ಮಾಡ್ತಾ ಮಾಡ್ತಾ ನಿನಗೆ ಒಂದು ಕತೆ ಹೇಳ್ತೀನಿ. ಓಹೋ, ಮಳೆ ಬೇರೆ ಶುರು ಆಯಿತು. ಒಳ್ಳೆ ಟೈಮಿಗೆ ಬಂದ ಮಳೆ ರಾಯ ಅಲ್ವಾ? ಅವ್ನು ಬಂದಿದ್ದು ಬೇರೆ ಯಾರಿಗೋಸ್ಕರನೂ ಅಲ್ಲ, ನಿನಗೋಸ್ಕರ. ಜೊತೆಗೆ ನಾನು ಹೇಳೋ ಕತೆನ ಕೇಳೋಕ್ಕೆ. ಇವತ್ತು ನಾನು ಹಿಂಗೊಂದು ಲವ್ ಸ್ಟೋರಿ ಹೇಳ್ತೇನೆ. ಮೇ ಬಿ ನಿನ್ನ ಲೈಫಲ್ಲಿ ಯಾರನ್ನಾದರೂ ಪ್ರೀತಿಸಿರ್ಬೋದು, ಅಥವಾ ಪ್ರೀತಿಸ್ಬೇಕಂತ ಅಂದ್ಕೊಂಡಿರ್ಬೋದು, ಅಥವಾ ಪ್ರೀತಿ ವಿಚಾರವಾಗಿ ಕೆಲವೊಂದನ್ನು ತಿಳ್ಕೊಂಡಿರ್ಬೋದು, ಆಯಿತಾ? ಅದು ಯಾವುದನ್ನು ಗಮನಕ್ಕೆ ತೊಗೋಬೇಡ ಇವಾಗ, ಯಾವುದನ್ನು ನೆನೆಸ್ಕೊಳ್ಳು ಬೇಡ. ಬನ್ನಿ ನಾನು ಹೇಳೋ ಕತೆನ ಕೇಳಿಸ್ಕೊ. ಆ್ಯಂಡ್ ಕೊನೆಯಲ್ಲಿ ನಿನಗೇನು ಅನ್ನಿಸ್ತು ಅಂತ ನನಗೆ ಹೇಳಬೇಕು, ಆಯಿತಾ? ಶುರು ಮಾಡಲಾ? ಸರಿ. ಒಂದು ಹುಡುಗ ಒಂದು ಹುಡುಗಿ ಇಬ್ಬರು ಕೂಡ ತುಂಬ ಪ್ರೀತಿಸ್ತಿರ್ತಾರೆ. ಪ್ರೇಮಿಗಳ ವಿಷಯ ಹುಡುಗಿ ಮನೆಯವ್ರಿಗೆ ಗೊತ್ತಾಗುತ್ತೆ. ಹುಡುಗ ಸ್ವಲ್ಪ ಬಡವ, ಮತ್ತು ಅವನ ಬ್ಯಾಕ್ಗ್ರೌಂಡ್ ನೋಡೋದಾದರೆ ಎಲ್ಲೂ ಕೂಡ ಸ್ಟ್ರಾಂಗ್ ಆಗಿರೋದಿಲ್ಲ ಅವನು. ಹೀಗಾಗಿ ಮನೆಯವರು ಹುಡುಗನ ಬಗ್ಗೆ ಎಲ್ಲ ವಿಚಾರಿಸಿ, ಆ ಹುಡುಗ ನಿನಗೆ ಸರಿಯಾಗೋದಿಲ್ಲ, ನೀನು ಅವನನ್ನ ಪ್ರೀತಿಸ್ಬೇಡ, ಮತ್ತು ನೀನು ಅವನ್ನ ಮದುವೆ ಆದರೆ ಖಂಡಿತವಾಗ್ಲೂ ನಿನ್ನ ಜೀವನದಲ್ಲಿ ನೀನು ಚೆನ್ನಾಗಿರಲ್ಲ ಅಂತ ಹೇಳ್ತಿರ್ತಾರೆ. ಹೀಗೆ ಮನೆಯವರು ಅಪೋಸ್ ಮಾಡೋವಂಥ ಟೈಮಲ್ಲಿ ಹುಡುಗಿಗೆ ತುಂಬ ತಲೆ ಕೆಡುತ್ತೆ. ಯಾಕೆ ಇವ್ರ ರೀತಿ ಮಾಡ್ತಿದ್ದಾರೆ, ಪ್ರೀತಿ ಮಾಡೋದೇ ತಪ್ಪ, ಈ ರೀತಿ ಎಲ್ಲ ಯೋಚನೆ ಮಾಡ್ತಾಳೆ. ಮತ್ತೊಂದು ಕಡೆ ಹುಡುಗನ ವಿಚಾರಕ್ಕೆ ಬಂದರೆ ಅವನು ಇನ್ನೂ ಮುಗ್ಧ, ಪ್ರೀತಿಸ್ತಿರ್ತಾನೆ. ಆದರೆ ಆ ಪ್ರೀತಿನ ಅವನಿಗೆ ಯಾವ ರೀತಿ ವ್ಯಕ್ತಪಡಿಸ್ಬೇಕು ಅನ್ನೋದು ಮಾತ್ರ ಅವನಿಗೆ ಗೊತ್ತಿರೋದಿಲ್ಲ. ತುಂಬ ಕೇರ್ ಮಾಡ್ತಾನೆ, ಆದರೆ ಬಾಯಿ ಬಿಟ್ಟು ಹೇಳ್ಕೊಳ್ಳೋಕ್ಕೆ ಅವನಿಗೆ ಬರ್ತಾ ಇರೋದಿಲ್ಲ. ಆದರೂ ಕೂಡ ಇವರಿಬ್ಬರು ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ. ಆದರೆ ಹುಡುಗಿ ಮಾತ್ರ ತುಂಬ ಬೇಜಾರಾಗ್ತಿರ್ತಾಳೆ. ಇವನು ನನಗೆ ಅವನ ಪ್ರೀತಿನ ಹೇಳ್ಕೊಳ್ಳೋದೇ ಇಲ್ವಲ್ಲ, ಪ್ರೀತಿಸ್ತೀವಿ ಅಂತ ಗೊತ್ತು, ಆದರೆ ಯೂಶ್ವಲಿ ಯಾವ ರೀತಿ ಇರ್ತಾರೆ ಲವರ್ಸ್? ಪ್ರತಿ ಬಾರಿನೂ ಕೂಡ ಮೀಟ್ ಆದಾಗಲೆಲ್ಲ ಐ ಲವ್ ಯು ಅಂತಿರ್ತಾರೆ. ಮೆಸೇಜ್ ಅಥವಾ ಕಾಲ್ ಮಾಡಿದಾಗ ಅಟ್ಲೀಸ್ಟ್ ಒಂದು ಸರಿನಾದರೂ ಐ ಲವ್ ಯು ಹೇಳ್ತಿರ್ತಾರೆ. ಆದರೆ ಇವನು ಮಾತ್ರ ನನಗೆ ಏನೂ ಹೇಳೋದೇ ಇಲ್ವಲ್ಲ, ಯಾಕೆ ಇವನೇನು ವ್ಯಕ್ತಪಡಿಸಲ್ವಲ್ಲ ಅಂತ ತುಂಬ ಬೇಜಾರು ಮಾಡ್ಕೋತಿರ್ತಾಳೆ. ಒಂದು ಕಡೆ ಮನೆಯವ್ರದ್ದು ತೊಂದರೆ ಆದರೆ ಇನ್ನೊಂದು ಕಡೆ ಹುಡುಗ ಏನು ಹೇಳ್ಕೋತಿಲ್ವಲ್ಲ ಅಂತ ಬೇಜಾರಲ್ಲಿರ್ತಾಳೆ. ಈ ಎಲ್ಲ ಕೋಪಗಳನ್ನ ಕೂಡ ಅವಳು ಆ ಹುಡುಗನ ಮೇಲೆ ಮಾತ್ರ ತೋರಿಸ್ತಿರ್ತಾಳೆ. ಎಷ್ಟೇ ಸಿಟ್ಟಾಗಲಿ, ಏನೇ ಅವಳು ಕೋಪ ಮಾಡಿಕೊಂಡ್ರೂ ಕೂಡ ಆ ಹುಡುಗಿಗೆ ಒಂದು ಮಾತು ಕೂಡ ಹೇಳ್ತಿರೋದಿಲ್ಲ. ಯಾಕಂದರೆ ಅವನು ಗೆದ್ದಿದ್ದು ಒಂದೇ ಭಾವನೆ, ಅವಳಿಗೆ ನನ್ನ ಬಿಟ್ಟು ಯಾರಿದ್ದಾರೆ, ಏನೇ ಆದರೂ ನಾನೊಬ್ಬನೇ ತಾನೆ. ಅವಳು ಬೈದರೂ ನನಗೆ ಬೈಬೇಕು, ಹೊಗಳಿದ್ರು ನನ್ನೇ ಹೊಗಳಬೇಕು, ಪ್ರೀತಿಸಿದ್ರು ನನ್ನನ್ನು ಮಾತ್ರ ಪ್ರೀತಿಸ್ಬೇಕು. ಇಂಥದ್ರಲ್ಲಿ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ಅಂತ ಅವನು ಎಲ್ಲನೂ ಸಹಿಸ್ಕೊಂಡಿರ್ತಾನೆ. ಹೀಗೆ ಒಂದಿನ ಇಬ್ಬರು ಕೂಡ ಗ್ರ್ಯಾಜುಯೇಟ್ ಆಗ್ತಾರೆ. ಅವರ ಡಿಗ್ರಿ ಕಾಲೇಜ್ ಮುಗಿಯುತ್ತೆ. ಮುಗಿದ ಮೇಲೆ ಹುಡುಗಂಗೆ ಮುಂದೆ ಓದಬೇಕು ಅಂತ ಆಸೆ ಇರುತ್ತೆ, ಮತ್ತು ಅವನಿಗೆ ಸ್ಕಾಲರ್ಶಿಪ್ ಕೂಡ ಸಿಕ್ಕಿರುತ್ತೆ. ಸೊ ಹಾಗಾಗಿ ಅವನು ನಾನು ಬೇರೆ ದೇಶಕ್ಕೆ ಹೋಗಿ ಓದ್ತೀನಿ ಅಂತ ಹುಡುಗಿ ಹತ್ರ ಹೇಳ್ತಾನೆ. ಹುಡುಗಿ ಕೂಡ ಇದಕ್ಕೆ ಒಪ್ಕೋತಾಳೆ. ಅದಾದ ನಂತರ ಅದೇ ಸಮಯಕ್ಕೆ ಸರಿಯಾಗಿ ಹುಡುಗ, ನಾನು ನಿನ್ನನ್ನು ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ, ನೀನು ನನ್ನನ್ನೇ ಮದುವೆ ಆಗು, ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ, ಮತ್ತು ಮನೆಯವ್ರ ವಿಚಾರಕ್ಕೆ ಬಂದರೆ ಅವ್ರು ಏನೇ ಹೇಳಿದ್ರು ಕೂಡ ನಾನು ಕೇಳ್ತೀನಿ, ನಿನ್ನನ್ನು ಪಡ್ಕೊಳ್ಳೋಕ್ಕೋಸ್ಕರ ಮಾತ್ರ ಅಂತ ಹೇಳ್ತಾನೆ. ಈ ಮಾತುಗಳು ಕೇಳಿದಂಥ ಹುಡುಗಿ ಆಚೆ ಈಚೆ ಯೋಚನೆನೇ ಮಾಡೋದಿಲ್ಲ, ನಾನು ಕೂಡ ನಿನ್ನ ಮದುವೆ ಆಗ್ತೀನಿ ಅಂತ ಒಪ್ಕೋತಾಳೆ. ಅದಾದಮೇಲೆ ಮನೆಯವ್ರಿಗೆ ಈ ವಿಷಯ ತಿಳಿಯುತ್ತೆ. ಮನೆಯವರು ಕೂಡ ಇವರಿಬ್ಬರ ಪ್ರೀತಿನ ನೋಡಿ, ಮತ್ತು ಆ ಹುಡುಗ ಪ್ರೀತಿಗೋಸ್ಕರ ಹಾಕ್ತಿರೋಂಥ ಎಫರ್ಟ್ಸ್ಗಳನ್ನ ನೋಡಿ ಒಪ್ಕೋತಾರೆ. ನಂತರ ಎಂಗೇಜ್ಮೆಂಟ್ನು ಕೂಡ ಮಾಡ್ತಾರೆ. ಅದಾದ ನಂತರ ಹುಡುಗನ್ನ ಹೊರದೇಶಕ್ಕೆ ಓದೋಕ್ಕೋಸ್ಕರ ಕಳಿಸ್ತಾರೆ. ಹೀಗೆ ಹುಡುಗ ಹೊರದೇಶಕ್ಕೆ ಹೋದ್ಮೇಲೆ ಇಬ್ಬರು ಕೂಡ ತುಂಬ ಚೆನ್ನಾಗಿರ್ತಾರೆ. ಡಿಸ್ಟೆನ್ಸ್ ರಿಲೇಷನ್ಶಿಪ್ ಆದರೂ ಕೂಡ ಇವರಿಬ್ಬರ ಮಧ್ಯೆ ಎಷ್ಟೇ ಜಗಳ ಇದ್ದರೂ ಕೂಡ
ಅದನ್ನು ಸರಿ ಮಾಡ್ಕೊಳ್ತಾ ಇಬ್ಬರು ರಿಲೇಷನ್ಶಿಪ್ನ ಅದೇ ರೀತಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಒಬ್ರಿಗೊಬ್ರು ತುಂಬ ಪ್ರೀತಿಸ್ತಿರ್ತಾರೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಹೋಗ್ತಾ ಹೋಗ್ತಾ ಹುಡುಗಿನೂ ಕೂಡ ಅದೇ ಏರಿಯಾದಲ್ಲಿ, ಅಂದರೆ ಅವಳಿದ್ದಂಥ ಜಾಗದಲ್ಲಿ ಕೆಲಸಕ್ಕೂ ಕೂಡ ಸೇರ್ಕೋತಾಳೆ. ಒಂದಿನ ಏನಾಗುತ್ತೆ, ಹೀಗೆ ಮನೆಯಿಂದ ಆಚೆ ಕೆಲಸಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನಿಂತಿರ್ತಾಳೆ. ಆದರೆ ಅವಳ ದುರಾದೃಷ್ಟಕ್ಕೆ ಬ್ರೇಕ್ ಫೇಲ್ಯೂರ್ ಆಗಿರುವಂಥ ಒಂದು ಕಾರ್ ಬಂದು ಅವಳಿಗೆ ಗುದ್ದುತ್ತೆ. ಹೀಗೆ ಗುದ್ದಿದ ತಕ್ಷಣ ಅವಳು ಪ್ರಜ್ಞೆ ತಪ್ತಾಳೆ. ನಂತರ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ತಾರೆ. ಇಲ್ಲಿ ಆಕೆಯ ಮೆದುಳಿಗೆ ತುಂಬ ಪೆಟ್ಟಾಗಿರುತ್ತೆ. ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಆಕೆ ತನ್ನ ಧ್ವನಿಯನ್ನೇ ಕಳ್ಕೊತಾಳೆ. ಜೀವನ ಪೂರ್ತಿ ಆಕೆ ಮಾತಾಡೋಕ್ಕಾಗೋದಿಲ್ಲ ಅಂತ ಡಾಕ್ಟರ್ಗಳು ಆ ಹುಡುಗಿಯ ತಂದೆ ತಾಯಿಗೆ ಹೇಳ್ತಾರೆ. ಇದ್ರ ಬಗ್ಗೆ ತಂದೆ ತಾಯಿಗಳು ಕೂಡ ಮಾತಾಡ್ತಿರ್ತಾರೆ. ಬಟ್ ಅವ್ರಿಗೊಂದು ಸಂತೋಷ ಇರುತ್ತೆ. ಅದೇನೆಂದರೆ ಇಷ್ಟು ದೊಡ್ಡದಾಗಿ ಅಪಘಾತ ಆದರೂ ಕೂಡ ಅವಳಿಗೆ ಏನೂ ಆಗದೆ ಅವಳು ಉಳ್ಕೊಂಡಿದ್ದಾಳಲ್ಲ, ಅಷ್ಟೇ ಸಾಕು, ನಮಗೆ ಜೀವನ ಪೂರ್ತಿ ಹೇಗಾದರೂ ಮಾಡಿ ನಾವು ಅವಳನ್ನ ನೋಡ್ಕೊಳ್ಳೋಣ ಅಂತ ಮಾತಾಡ್ತಿರ್ತಾರೆ. ಹೀಗೆ ಅವಳಿಗೂ ಕೂಡ ಎಚ್ಚರ ಆಗುತ್ತೆ. ಎಚ್ಚರ ಆಗಿ ತಂದೆ ತಾಯಿ ಮಾತುಗಳನ್ನ ಕೇಳಿಸ್ಕೊತಿರ್ಬೇಕಾದ್ರೆ ಅವಳು ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಆದರೆ ಪಾಪ ಅವಳಿಗೆ ತಾನೇ ಹೇಗೆ ಗೊತ್ತಾಗಬೇಕು ಅವಳಿಗೆ ಮಾತು ಬರೋದಿಲ್ಲ ಅಂತ ತುಂಬ ಪ್ರಯತ್ನ ಪಡ್ತಾಳೆ. ಆದರೆ ಅವಳ ಉಸಿರಿನ ಸೌಂಡ್ ಒಂದು ಬಿಟ್ಟು ಬೇರೇನೂ ಕೂಡ ಆಚೆ ಬರ್ತಿರಲ್ಲ. ತುಂಬ ಅಳ್ತಾಳೆ, ತುಂಬ ನೋವಾಗುತ್ತೆ. ಪೇರೆಂಟ್ಸ್ ಕೂಡ ಹೇಳ್ತಾರೆ ನಿನಗೆ ಮಾತಾಡೋಕ್ಕಾಗೋದಿಲ್ಲ ಇನ್ಮೇಲಿಂದ ಅಂತ. ಅವಳಿಗೆ ಜೀವನ ಎರಡೂ ಹೋದಂಗೆ ಆಗುತ್ತೆ. ಸ್ವಲ್ಪ ದಿನ ಆದಮೇಲೆ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಕೂಡ ಬರ್ತಾರೆ. ಅವಳು ಎಲ್ಲ ನೋವನ್ನು ತಡ್ಕೊಂಡಿದ್ಲು, ಆದರೆ ಒಂದು ನೋವನ್ನು ಬಿಟ್ಟು. ಆ ನೋವು ತನ್ನ ಹುಡುಗ ಪ್ರತಿದಿನ ಕಾಲ್ ಮಾಡ್ತಿದ್ರು ಕೂಡ ಆ ಕಾಲ್ನ ನೋಡ್ತಿದ್ಲೇ ಹೊರತು ರಿಸೀವ್ ಮಾಡ್ತಿರ್ಲಿಲ್ಲ. ರಿಸೀವ್ ಮಾಡಿದ್ರು ಕೂಡ ಮಾತಾಡೋಕ್ಕಾಗ್ತಿರ್ಲಿಲ್ಲ. ತುಂಬ ಯೋಚನೆ ಮಾಡ್ತಾಳೆ, ಹೇಗಾದರೂ ಮಾಡಿ ನಾನು ಅವನಿಗೆ ವಿಷಯ ತಿಳಿಸ್ಬೇಕು, ಅವನಾದರೂ ಅವನ ಜೀವನದಲ್ಲಿ ಚೆನ್ನಾಗಿರಲಿ, ನನ್ನಿಂದ ಅವನ ಜೀವನ ಹಾಳಾಗೋದು ಬೇಡ, ನನ್ನಂಥ ಮೂಕಿನ ಮದುವೆ ಮಾಡಿಕೊಂಡು ಅವನು ಏನು ತಾನೇ ಮಾಡ್ತಾನೆ ಅವನ ಜೀವನದಲ್ಲಿ ಅನ್ನೋ ಯೋಚನೆ ಅವಳಿಗೆ ಬಂದಿರುತ್ತೆ. ಕೊನೆಗೆ ಅವಳೊಂದು ಪತ್ರ ಬರೀತಾಳೆ. ನನ್ನ ಬಗ್ಗೆ ನೀನು ಯಾವತ್ತೂ ಯೋಚನೆ ಮಾಡಬೇಡ, ನಿನ್ನ ಸಂಬಂಧ ಇಲ್ಲಿಗೆ ಮುಗ್ದೋಯ್ತು, ಯಾವತ್ತೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡ ಅಂತ ಹೇಳಿ ಎಂಗೇಜ್ಮೆಂಟ್ ರಿಂಗನ್ನು ಕೂಡ ಆ ಲೆಟರ್ ಜೊತೆ ಕಳಿಸ್ತಾಳೆ. ಇದು ಹುಡುಗನಿಗೂ ಕೂಡ ಹೋಗಿ ರೀಚ್ ಆಗುತ್ತೆ. ಅವನು ತುಂಬ ಪ್ರಯತ್ನ ಪಡ್ತಾನೆ ಇವಳನ್ನ ರೀಚ್ ಆಗೋದಕ್ಕೆ. ಕಾಲ್ ಮಾಡ್ತಾನೆ, ಕಾಲ್ ರಿಸೀವ್ ಮಾಡೋದಿಲ್ಲ. ಲೆಟರ್ಗಳನ್ನ ಬರೀತಾನೆ, ಯಾವುದಕ್ಕೂ ಕೂಡ ಉತ್ತರ ಕೊಡೋದಿಲ್ಲ ಅವಳು. ಇದಾದ ನಂತರ ಮನೆಯವರು ಇಲ್ಲಿದ್ದರೆ ಸರಿ ಹೋಗೋದಿಲ್ಲ, ಬೇರೆ ಊರಿಗೆ ಹೋಗೋಣ ಅಂತ ಹೇಳಿ ಬೇರೆ ಊರಿಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸೈನ್ ಲ್ಯಾಂಗ್ವೇಜ್ ಅಂದರೆ ಮೂಕರ ಭಾಷೆಯನ್ನು ಕೂಡ ಕಲಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವಳು ಕೂಡ ಕಲಿತಾಳೆ. ಕೊನೆಗೆ ಅವನ ಹುಡುಗಿಯ ಫ್ರೆಂಡನ್ನು ಮೀಟ್ ಮಾಡ್ತಾನೆ. ಅದಾದ ನಂತರ ಆ ಹುಡುಗಿ ಫ್ರೆಂಡ್ ಬಂದು ಹುಡುಗಿಗೆ ಹೇಳ್ತಾಳೆ, ನಿನ್ನ ಹುಡುಗ ನನ್ನ ಹತ್ರ ಬಂದಿದ್ದ, ನೀನು ಎಲ್ಲಿದೆಯಾ ಏನು ಅಂತೆಲ್ಲ ಕೇಳ್ದ, ನಾನು ಏನನ್ನೂ ಕೂಡ ಹೇಳಲಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಹುಡುಗಿ, ನೀನು ಹೇಳ್ದೆ ಒಳ್ಳೆ ಕೆಲಸ ಮಾಡಿದ್ಯಾ, ಮತ್ತೊಮ್ಮೆ ಅವನ್ನ ಮೀಟಾಗಿ ನನ್ನ ಮರ್ತು ಬಿಡೋಕೆ ಹೇಳಿಬಿಡು ಅಂತ ಹೇಳ್ತಾಳೆ. ಇದಾದ ನಂತರ ಸುಮಾರು 1 ವರ್ಷಗಳ ಕಾಲ ಆ ಹುಡುಗನ ಪತ್ತೆನೇ ಇರೋದಿಲ್ಲ. ಇವಳನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಯಾವುದೇ ಪ್ರಯತ್ನ ಕೂಡ ಅವನು ಮಾಡ್ತಿರೋದಿಲ್ಲ. ಇವಳು ಕೂಡ ಎಲ್ಲ ಮರೆತು ಒಳ್ಳೇದಾಗ್ತಿದೆ ಅಂತ ಸುಮ್ಮನಿರ್ತಾಳೆ. ಆದರೆ ಒಂದಿನ ಮತ್ತೆ ಅವಳ ಫ್ರೆಂಡ್ ಬಂದು ಇವಳನ್ನು ಮೀಟ್ ಆಗ್ತಾಳೆ. ಬಂದು ಕೈಯಲ್ಲಿ ಒಂದು ವೆಡ್ಡಿಂಗ್ ಕಾರ್ಡ್ನ ಕೊಡ್ತಾಳೆ. ಈ ಹುಡುಗಿ ವೆಡ್ಡಿಂಗ್ ಕಾರ್ಡ್ನ ಓಪನ್ ಮಾಡಿ ನೋಡ್ತಾಳೆ. ಆ ಹುಡುಗನ ಮದುವೆಯ ವೆಡ್ಡಿಂಗ್ ಕಾರ್ಡ್ ಆಗಿರುತ್ತೆ ಅದು. ಇವಳಿಗೆ ಹುಡುಗನ ಹೆಸರು ವೆಡ್ಡಿಂಗ್ ಕಾರ್ಡ್ನಲ್ಲಿ ನೋಡ್ತಿದ್ದಾಗೇ ಎದೆ ಹೊಡೆದೋಗುತ್ತೆ, ಹೃದಯ 2 ಭಾಗ ಆಗುತ್ತೆ. ಅದಾದ ನಂತರ ಹುಡುಗನ ಹೆಸರಿನ ಕೆಳಗೆ ಹುಡುಗಿ ಹೆಸರು ನೋಡಿದಾಗ ಕಣ್ಣಲ್ಲಿ ನೀರು ತುಂಬೋಗುತ್ತೆ. ಹುಡುಗಿ ಹೆಸರನ್ನ ಅವಳು ನೋಡ್ತಿದ್ದಾಗೇ ಆ ಹುಡುಗ ಕಣ್ಣೆದುರುಗಡೆ ಬರ್ತಾನೆ. ನಂತರ ಹೇಳ್ತಾನೆ, ನಾನು ಯಾರನ್ನೋ ಬೇರೆ ಹುಡುಗಿನ ಮದುವೆ ಆಗ್ತಿಲ್ಲ, ನಾನು ಮದುವೆ ಆಗ್ತಿರೋ ಹುಡುಗಿ ನೀನೇ. ನಾನೊಂದು ವರ್ಷ ನಿನ್ನನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ನಾನು ಮರೆತು ಬೇರೆ ಹುಡುಗಿನ ಮದುವೆ ಆಗ್ತೀನಿ ಅಂದ್ಕೊಂಡ್ಬಿಟ್ಟ. ಈ 1 ವರ್ಷ ನಾನು ನಿನಗೋಸ್ಕರ ಮೂಕರ ಭಾಷೆ ಅಥವಾ ಸೈನ್ ಲ್ಯಾಂಗ್ವೇಜ್ ಅಂತ ಏನಂತಾರೆ ಅದನ್ನೇ ಕಲಿತಿದ್ದೆ. ನಿನಗೆ ಗೊತ್ತಾ, ನಾನು ನಿನಗೊಂದು ಪ್ರಾಮಿಸ್ ಮಾಡಿದ್ದೆ, ನಾನು ನಿನ್ನನ್ನೇ ಮದುವೆ ಆಗ್ತೀನಿ, ಜೀವನ ಪೂರ್ತಿ ನಿನ್ನ ಜೊತೆ ಇರ್ತೀನಿ ಅಂತ. ಆ್ಯಂಡ್ ಆ ಪ್ರಾಮಿಸ್ನ ನಾನಿವತ್ತು ಉಳಿಸ್ಕೊತಿದ್ದೀನಿ. ಯಾವತ್ತೂ ಯಾವುದೇ ಕಾರಣಕ್ಕೂ ನಾನೇನು ಬಿಟ್ಟು ಹೋಗೋದಿಲ್ಲ ಅಂತ. ಇದನ್ನು ಕೇಳಿದಂಥ ಹುಡುಗಿಗೆ
ತುಂಬ ಖುಷಿಯಾಗುತ್ತೆ, ಜೊತೆಗೆ ತುಂಬ ಕಣ್ಣೀರು ಹಾಕ್ತಾಳೆ. ಗಟ್ಟಿಯಾಗಿ ಅವಳ ಹುಡುಗನನ್ನು ತಬ್ಕೋತಾಳೆ. ಕೊನೆಗೆ ಮನೆಯವರೆಲ್ಲರೂ ಕೂಡ ಈ ಹುಡುಗ ಮಾಡಿದಂಥ ತ್ಯಾಗನ ಮೆಚ್ಕೊಂಡು ಇಬ್ಬರಿಗೂ ಕೂಡ ಮದುವೆ ಮಾಡ್ತಾರೆ. ಇವಾಗ ಹೇಗಿತ್ತು ಕಂದಮ್ಮ ಕತೆ? ಅಯ್ಯೋ, ಅಳಬಾರ್ದು, ಕಣ್ಣಲ್ಲಿ ನನಗೆ ನೀರಿವಾಗ. ನಿನ್ನ ಹತ್ರ ನೋಡಮ್ಮಲ್ಲ, ನಾನು ಇನ್ನೊಂದ್ಸರಿ ಈ ರೀತಿ ಕತೆನೇ ಹೇಳಲ್ಲ. ಅಳಬಾರ್ದು, ಇಟ್ಸ್ ಓಕೆ, ಕತೆ ಅಲ್ವಾ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಒಳ್ಳೇದೇ ಇತ್ತು ತಾನೆ, ಸೊ ಏನಕ್ಕೆ ಕಳೆದು ಖುಷಿಪಡು, ಒಳ್ಳೇದಾಯ್ತಲ್ಲ ಅಂತ ಅಲ್ವಾ. ಲೈಫಲ್ಲಿ ಹಿಂಗೆ ಬಂಗಾರ, ಕೆಲವೊಂದು ವಿಚಾರಗಳು ಕೆಟ್ಟದಾಯಿತು ಅಂತ ಅನಿಸುತ್ತೆ, ಅಥವಾ ಕೆಟ್ಟದಾಗ್ತಿದೆ ಅಂತ ಅನ್ಕೋತೀವಿ. ಇಲ್ಲ, ಕೊನೆಗೆ ಒಳ್ಳೇದಾಗತ್ತೆ. ಆ್ಯಂಡ್ ನೀನು ಒಳ್ಳೇದನ್ನೇ ನಂಬಿದ್ರೆ ಕೊನೆಗೆ ಒಳ್ಳೇದನ್ನ ಹುಡ್ಕೊಂಡು ಬರುತ್ತೆ. ಆ್ಯಂಡ್ ಆ ಒಳ್ಳೇದನ್ನ ನೀನು ಅನುಭವಿಸ್ತೀಯ, ಆಯಿತಾ. ಈ ಕಥೆಯಲ್ಲಿ ಯಾವ ರೀತಿ ಪ್ರೀತಿ ಇತ್ತು ಅದಕ್ಕಿಂತ 100 ಪಟ್ಟು ಜಾಸ್ತಿ ನಾನಿನ್ನ ಪ್ರೀತಿಸ್ತೀನಿ, ಆಯಿತಾ. ಗೊತ್ತಲ್ವಾ ನಿನಗೆ? ಗುಡ್. ಯಾವತ್ತೂ ನನ್ನಿನ್ನ ಯಾರ ಮುಂದೆನೂ ಬಿಟ್ಕೊಡಲ್ಲ. ನೀನೇ ಎಲ್ಲನೂ ನನಗೆ, ಯಾವಾಗ್ಲೂ, ಎಲ್ಲ ಕಡೆನೂ. ಸೊ ಈಗ ಕಣ್ಣು ಮುಚ್ಕೊಂಡು ನೆಮ್ಮದಿಯಾಗಿ ಮಲ್ಗು. ಮತ್ತೆ ಫೋನ್ ನೋಡಬಾರ್ದು ಇವಾಗ, ಆಯಿತಾ. ಚೆನ್ನಾಗಿ ನಿದ್ದೆ ಮಾಡಬೇಕು. ಬೆಳಗ್ಗೆ ಎದ್ದು ನನ್ನ ಮಾತು ಕೇಳಿಸ್ಕೊಳ್ಳೋ ಮುಂಚೆ ನಿನ್ನ ನಿದ್ದೆ ಕಂಪ್ಲೀಟ್ ಆಗಿರಬೇಕು. ಅಷ್ಟು ಚೆನ್ನಾಗಿ ನೀನು ನಿದ್ದೆ ಮಾಡಬೇಕು, ಆಯಿತಾ. ಆ್ಯಂಡ್ ಹಾಗೇ ನಿನಗೆ ಯಾರೆಲ್ಲ ಇಷ್ಟನೋ ಅವರೆಲ್ರಿಗೂ ಕೂಡ ಯಾಕೆ ಇದನ್ನ ಶೇರ್ ಮಾಡಬಾರ್ದು? ಅವರು ಕೂಡ ನೆಮ್ಮದಿಯಾಗಿ ಮಲಗಲಿ ಅಲ್ವಾ. ನಾವೆಲ್ಲರೂ ಖುಷಿಯಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನನ್ನ ಕಂದನ್ನು ನಾನು ನೋಡ್ಕೊಳ್ಳೋ ಹಾಗೆ ನನ್ನ ಕಂದನೂ ಕೂಡ ತನ್ನ ಸುತ್ತಮುತ್ತ ಇರೋರನ್ನ ನೋಡಿಕೊಂಡ್ರೆ ಹೇಗಿರುತ್ತೆ? ಫುಲ್ ಖುಷಿ ಅಲ್ವಾ? ಗುಡ್. ನೀನು ಇನ್ನೂ ಮಲಗಿಲ್ಲ ಅಂದರೆ ಶೇರ್ ಮಾಡಿ ಮಲ್ಕೊ, ಓಕೆನಾ. ಐ ಲವ್ ಯು ಜಾಸ್ತಿ ಅಂದರೆ ಜಾಸ್ತಿ. ಗುಡ್ ನೈಟ್.